ಗುರು ನಮ್ಮ ಆರ್-ಸಿ-ಬಿ ಅವರು ಸತತ 2ನೇ ಬಾರಿ ಫೈನಲ್‌ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು. ಲಾಸ್ಟ್ ಸೀಸನ್ ಕೂಡ ಇದೇ ರೀತಿಯಾಗಿ ಪಂಜಾಬ್ ಕಿಂಗ್ಸ್‌ಗೆ ನಾವು ಸೋಲಿಸಿ ಫೈನಲ್‌ಗೆ ಎಂಟ್ರಿ ಕೊಟ್ಟು ನಾವು ಹಿಸ್ಟ್ರಿನ ಕ್ರಿಯೇಟ್ ಮಾಡೋದು ಅಂತ ಹೇಳಬಹುದು. 18 ವರ್ಷಗಳ ನಂತರ ನಮ್ಮ ಆರ್-ಸಿ-ಬಿ ಅವರು ಕಪ್‌ನ ಗೆದ್ರು ಅಂತ ಹೇಳಬಹುದು. ಈಗ ಬ್ಯಾಕ್ ಟು ಬ್ಯಾಕ್ ನಮ್ಮ ಆರ್-ಸಿ-ಬಿ ಅವರು ಫೈನಲ್‌ಗೆ ಬಂದಿರೋ ಕಾರಣದಿಂದ ಎರಡು ಟಾಪ್ ಟೀಮ್ ಡಿಸರ್ವಿಂಗ್ ಟೀಮ್ ಇಲ್ಲಿ ಫೈನಲ್‌ಗೆ ಬಂದಿದ್ದಾರೆ ಅಂತ ಹೇಳಬಹುದು. ಇವತ್ತಿನ ಮ್ಯಾಚ್ ಸಖತ್ತಾಗಿರುತ್ತೆ. ಮತ್ತೆ ಎಲ್ಲಿ ನಡೀತಾ ಇದೆ ಮತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಹೇಳೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಕ್ರಿಕೆಟ್ ಇನ್ಫೋ. ಇವರು ಗುಜರಾತ್ ಟೈಟನ್ಸ್ ಅವರು ಈ ಸೀಸನ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳೋದು. ಟಾಪ್ ಟು ಫಿನಿಶ್ ಮಾಡಿದಂಥ ಮೂರು ಟೀಮ್ಗಳು ಕೂಡ 18 ಪಾಯಿಂಟಲ್ಲಿ ಎಂಡ್ ಆಗಿದ್ದಾರೆ ಅಂತ ಹೇಳೋದು. ಅದೇ ಟಾಪ್ ಟು ಸ್ಥಾನಕ್ಕೆ ಏನಪ್ಪ ಡಿಫ್ರೆನ್ಸ್ ಅಂತ ಕೇಳಿದ್ರೆ ನಿಮಗೆ ನೆಟ್ ರನ್ ರೇಟ್ ಡಿಫ್ರೆನ್ಸ್ ಆಗ್ಬಿಟ್ಟು ಆರ್-ಸಿ-ಬಿ ಟಾಪಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ಬಿಟ್ಟರೆ ಏನು ಡಿಫ್ರೆನ್ಸ್ ಇಲ್ಲ ಅಂತ ಹೇಳ್ಬೋದು. ಗುಜರಾತ್ ಟೈಟನ್ಸ್ ಕೂಡ ಒಳ್ಳೆ ಕ್ವಾಲಿಟಿ ಕ್ರಿಕೆಟ್ ಆಡ್ಕೊಂಡೇ ಬಂದಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿವರೆಗೂ ಅವ್ರು ಟಾಪ್ 3 ಬ್ಯಾಟ್ಸ್ಮನ್ಗಳಂತೂ ಸಖತ್ತಾಗಿ ಮ್ಯಾಚ್ನ ಫಿನಿಶ್ ಮಾಡ್ಕೊಡೋದಾಗಿದೆ. ಸ್ಟಾರ್ಟ್ ಮಾಡೋದವರೇ ಫಿನಿಶ್ ಮಾಡ್ಕೊಡೋದವರೇ ಆಗಿರೋದ್ರಿಂದ ಟಾಪ್ ಬ್ಯಾಟ್ಸ್ಮನ್ಗಳು ಅವ್ರು ಪರ್ಫಾರ್ಮೆನ್ಸ್ ಮಾಡಲೇಬೇಕಾಗುತ್ತೆ. ಅವ್ರು ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂದರೆ ಗುಜರಾತ್ ಟೈಟನ್ಸ್ ಅವ್ರಿಗೆ ಸಖತ್ ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂತಂದರೆ ಸಖತ್ ಅವಲಂಬಿತರಾಗಿದ್ದಾರೆ ಜಾಸ್ ಬಟ್ಲರ್ ಹಾಗೂ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಮೇಲೆ ಅಂತ ಹೇಳ್ಬೋದು. ಒಂದೊಂದು ಮ್ಯಾಚಲ್ಲಿ ನಿಮಗೆ ವಾಷಿಂಗ್ಟನ್ ಸುಂದರ್ ಅವರು ಸ್ಕೋರ್ ಮಾಡಿದ್ರು ಕೂಡ ಅವ್ರ ಮೇಲೆ ಜಾಸ್ತಿ ಡಿಪೆಂಡೆನ್ಸಿ ಆಗೋಕ್ಕಾಗೋದಿಲ್ಲ ಇಲ್ಲಿ ಗುಜರಾತ್ ಟೈಟನ್ಸ್ ಟೀಮ್ ಅಂತ ಹೇಳ್ಬೋದು. ಮಾಸ್ಟರ್ ಮೈಂಡ್ ಯಾರ್ದಪ್ಪ ಅಂತ ಹೇಳಿದ್ರೆ ಗುಜರಾತ್ ಟೈಟನ್ಸ್ ಅವರ ಟೀಮಿಂದ ಇಲ್ಲಿ ಆಶೀಶ್ ನೆಹ್ರಾ ಅವ್ರದ್ದು ಅಂತ ಹೇಳ್ಬೋದು. ಆಶೀಶ್ ನೆಹ್ರಾ ಅವರು ಯಾವ ರೀತಿ ಕ್ರಿಕೆಟಿಂಗ್ ಬ್ರೈನ್ನ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅಷ್ಟು ಈಸಿ ಇಲ್ಲ. ನಿಮ್ಗೆ ಆ 5 ಸೀಸನ್ಗಳು 4 ಸೀಸನ್ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಮತ್ತೆ 5 ಸೀಸನ್ನಲ್ಲಿ 3 ಬಾರಿ ಫೈನಲ್ಗೆ ಎಂಟ್ರಿ ಕೊಟ್ಟಿರೋಂಥ ಗುಜರಾತ್ ಟೈಟನ್ಸ್ ಟೀಮ್ ವಿರುದ್ಧ ಆಡ್ತಾ ಇರೋದು ನಮ್ಮ ಆರ್-ಸಿ-ಬಿ ಟೀಮು. ಇದು ಶ್ರೇಯಸ್ ಶರ್ಮಾ ತರೋ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ಸೇಮ್ ಬೌಲಿಂಗ್ ಲೈನಪ್ ಮತ್ತೆ ಸೇಮ್ ಬ್ಯಾಟಿಂಗ್ ಲೈನಪ್ ಜೊತೆ ನಾವು ಹೋಗೋದಾಗುತ್ತೆ. ಬ್ಯಾಟಿಂಗ್ ಆಡ್ಬೇಕಾದ್ರೆ ನೀವು ರೊಮರೇಶ್ ಶಫರ್ನ ಬ್ಯಾಟಿಂಗ್ ಹಾಕೊಡ್ಬೇಕಾದ್ರೆ ನೀವು ನೆಕ್ಸ್ಟು ಜೇಕಬ್ ಡಫಿನ ನೀವು ತರಬೇಕಾಗುತ್ತೆ ಬೌಲಿಂಗ್ ಮಾಡಬೇಕಾದ್ರೆ ಅಂತ ಹೇಳೋದು. ಅದನ್ನು ಬಿಟ್ಟರೆ ಬೇರೆ ಶ್ರೇಯಸ್ ಶರ್ಮನ ಆಡಿಸ್ಬಾರ್ದು ಈ ಮ್ಯಾಚ್, ಯಾಕಂದರೆ ಎಕ್ಸ್ಪೆನ್ಸಿವ್ ಆಗ್ತಿದ್ದಾರೆ. ಇಲ್ಲಿ ಸ್ಪಿನ್ನರ್ಗಳಿಗೆ ಅಷ್ಟೊಂದೇನು ನಿಮಗೆ ಅಸಿಸ್ಟೆನ್ಸ್ ಇಲ್ಲದೇ ಇರೋ ಕಾರಣದಿಂದ ಇದು ಶ್ರೇಯಸ್ ಶರ್ಮನ ಆಡಿಸಿದ್ರು ವೇಸ್ಟ್. ರಶೀದ್ ಖಾನ್ ಕೂಡ ಇಲ್ಲಿ ಎಕ್ಸ್ಪೆನ್ಸಿವ್ ಆಗ್ತಿದ್ದಾರೆ. ಸ್ಪಿನ್ನರ್ಗಳಿಗೆ ಜಾಸ್ತಿ ಅಸಿಸ್ಟೆನ್ಸ್ ಸಿಗದೇ ಇರೋ ಕಾರಣದಿಂದ ವೇಸ್ಟ್ ಇಲ್ಲಿ ಸ್ಪಿನ್ನರ್ಗಳು ಅಂತ ಹೇಳೋದು. ಅವರು ಕೂಡ ಸಾಯಿ ಕಿಶೋರ್ನ ಆಡಿಸೋದು ಬದಲು ಬೇರೆ ಯಾರನ್ನಾರು ಬ್ಯಾಟ್ಸ್ಮನ್ ಎಲ್ಲ ಬೋಲರ್ನ ಆಡಿಸ್ತಾರೆ ಅಂತ ಹೇಳೋದು. ಜಿ-ಟಿ ಬೌಲರ್ಸ್ ಅಂತೂ ಸಖತ್ತಾಗಿದ್ದಾರೆ ಗುರು, ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಅಂತ ಹೇಳೋದು. ಸಿರಾಜ್ ಆಗಿರೋದು, ಓಲ್ಡರ್ ಆಗಿರೋದು, ಮತ್ತು ನಿಮಗೆ ರಬಾಡ ಆಗಿರೋದು, ಪ್ರಸಿದ್ಧ ಕೃಷ್ಣ ಆಗಿರೋದು, ಹರ್ಷದ್ ಖಾನ್ ಕೂಡ ಬಂದರೆ ಸಖತ್ತಾಗಿರೋಂಥ ಬೌಲಿಂಗ್ ಲೈನಪ್ ಆಗುತ್ತೆ. ರಶೀದ್ ಖಾನ್ ಎನಿ ಡೇ ವಿಕೆಟ್ ತಗೊಡುವಂಥ ವಿಕೆಟ್ ಟೇಕರು ರಶೀದ್ ಖಾನ್ ಇದು ಗುಜರಾತ್ ಟೈಟನ್ಸ್ ಅವರ ಟೀಮ್ಗೆ ಅಂತ ಹೇಳ್ಬೋದು. ನಮ್ಮ ಆರ್-ಸಿ-ಬಿ ಇವತ್ತೇನಾದ್ರು ಫಿಲ್ಸಾಟ್ ಅವ್ರು ಆಡ್ತಾರ ಅಂತ ಕೇಳಿದ್ರೆ ಕಾಂಬಿನೇಷನ್ನ ಇಲ್ಲಿ ಚೇಂಜ್ ಮಾಡೋದು ಬದಲು ಇಲ್ಲಿ ವೆಂಕಟೇಶ್ ಅಯ್ಯರ್ಗೆ ಚಾನ್ಸ್ ಕೊಟ್ಟರೆ ಒಳ್ಳೇದು. ಯಾಕಂತಂದರೆ ಆಡಿರುವಂಥ ವೆಂಕಟೇಶ್ ಅಯ್ಯರ್ ಮ್ಯಾಚಸ್ಗಳು ಒಂದೇ ಒಂದು ಮ್ಯಾಚಿಂದ ಫೇಲ್ ಆಗ್ತಾ ಇರೋದ್ರೆ ಅದನ್ನು ಬಿಟ್ಟರೆ ಸಖತ್ತಾಗಿ ಮ್ಯಾಚ್ನ ಆಡಿದ್ದಾರೆ ಅಂತ ಹೇಳ್ಬೋದು. ಓಪನಿಂಗ್ಗಳು ಒಳ್ಳೆ ಅಗ್ರೆಸಿವ್ ಇಂಟೆಂಟಿಂದ ಇಟ್ಕೊಂಡು ಆಡ್ತಿದ್ದಾರೆ. ಕ್ವಾಲಿಫೈರ್ 2 ಅಷ್ಟೇ ಸಖತ್ತಾಗಿ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಮಿಸ್ ಟೈಮ್ ಆಗ್ಬಿಟ್ಟು ಫುಲ್ ಶಾಟ್ ಹೊಡೆಯೋಕೆ ಹೋಗ್ಬಿಟ್ಟು ರಬ್ಬರ್ ಅವ್ರಿಗೆ ಔಟ್ ಆದರು ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ಕನ್ವಿನ್ಸಿಂಗ್ ಆಗಿ ಕಾಣ್ತಿದ್ರು ನಿಮಗೆ ವೆಂಕಟೇಶ್ ಅಯ್ಯರ್ ಅಂತ ಹೇಳ್ಬೋದು. ಸಖತ್ತಾಗಿ ಆಡ್ತಿದ್ದಾರೆ ಈ ಟೂರ್ನಮೆಂಟಲ್ಲಿ ವೆಂಕಟೇಶ್ ಅಯ್ಯರ್ ಅವರು. ಯಾವುದೇ ಒಂದು ಚೇಂಜಸ್ ಇರಲ್ಲ. ವೆಂಕಟೇಶ್ ಅಯ್ಯರ್ನ ಓಪನಿಂಗ್ ಮಾಡಿಸ್ಬೇಕು. ವಿರಾಟ್ ಕೊಹ್ಲಿ ಜೊತೆ ನಂಬರ್ ದೇವದತ್ ಪಡಿಕಲ್ ಬಂದೇ ಬರ್ತಾರೆ. ಮತ್ತು ಕ್ಯಾಪ್ಟನ್ ರಜತ್ ಪಡಿದಾರ್ ಇದ್ದೇ ಇರ್ತಾರೆ ಅಂತ ಹೇಳ್ಬೋದು. ನಮಗೆ ಕೃಣಾಲ್ ಪಾಂಡ್ಯ ನೀವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು ಗುರು. ಓಪನಿಂಗಲ್ಲಿ ಬಿಟ್ಟು ನಿಮಗೆ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳುವಂಥ ಪ್ಲೇಯರು ನಮಗೆ ಕೃಣಾಲ್ ಪಾಂಡ್ಯ ಅದೊಂದು ನಮಗೆ ಬೆಸ್ಟ್ ಪ್ಲೇಯರ್ ಅಂತಲೇ ಹೇಳ್ಬೋದು ನಮ್ಮ ಆರ್-ಸಿ-ಬಿ ಟೀಮಲ್ಲಿ. ಅದೊಂದು ಸಖತ್ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಅದಾದಮೇಲೆ ನಿಮಗೆ ಜಿತೇಶ್ ಶರ್ಮಾ ಅವರು ಕೂಡ ಲಾಸ್ಟ್ ಮ್ಯಾಚ್ ಸ್ವಲ್ಪ ಫಾರ್ಮಿಗೆ ಬಂದರು ಅಂತ ಹೇಳ್ಬೋದು. ಟಿಮ್ ಡೇವಿಡ್ ಅವರು ಎಂದಿನಂತೆ ಇದ್ದಾರೆ, ಮತ್ತು ಕೃಣಾಲ್ ಪಾಂಡ್ಯ ಅವರು ಇದ್ದಾರೆ, ಮತ್ತು ರೊಮರೇಶ್ ಶಫರ್ಡ್ ಕೂಡ ಇದ್ದಾರೆ ಅಂತ ಹೇಳ್ಬೋದು. ಸಖತ್ ಸಾಲಿಡ್ ಆಗಿ ಕಾಣ್ತಿದೆ ನಮ್ಮ ಆರ್-ಸಿ-ಬಿ ಟೀಮ್ ಅಂತ ಹೇಳ್ಬೋದು. ಇದು ಗುಜರಾತ್ ಟೈಟನ್ಸ್ ಅವ್ರಿಗೆ ನಮ್ಮ ಆರ್-ಸಿ-ಬಿ ಕಂಪೇರ್ ಮಾಡಿ ನೋಡಿದ್ರೆ ನಮ್ಮ ಆರ್-ಸಿ-ಬಿ ಅವರು ಡೌನ್ ದಿ ಆರ್ಡರ್ ಗಂಟೆ ಬ್ಯಾಟಿಂಗ್ ಆಡೋ ಕೇಪಬಿಲಿಟಿ ಇದೆ. ಆದರೆ ಅವ್ರಿಗೆ ಇಲ್ಲಿ ಟಾಪ್ 3 ರನ್ಸ್ ಸ್ಕೋರ್ ಮಾಡೋದ್ರಿಂದ ಅವ್ರಿಗೆ ಚಾನ್ಸಸ್ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಆದರೂ ಕೂಡ ನಮ್ಮ ಆರ್-ಸಿ-ಬಿಗೆ ಬಿಗ್ ಹಿಟ್ಟಿಂಗ್ ಕೇಪಬಿಲಿಟಿ ಜಾಸ್ತಿ ಇರೋ ಕಾರಣದಿಂದ ನಮ್ಮ ಆರ್-ಸಿ-ಬಿ ಸ್ವಲ್ಪ ಮೇಲ್ಗೆ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಆರ್-ಸಿ-ಬಿಲಿ ಬಿಗ್ ಹಿಟ್ಟರ್ಸ್ ಜಾಸ್ತಿ ಇದ್ದಾರೆ. ಇಲ್ಲಿ ರೊಮರೇಶ್ ಶಫರ್ಡ್ ಆಗಿರೋದು, ಟಿಮ್ ಡೇವಿಡ್ ಆಗಿರೋದು, ಮತ್ತು ನಿಮಗೆ ರಜತ್ ಪಟ್ಟಿದಾರ್ ಆಗಿರ್ಬೋದು ಸಖತ್ತಾಗಿರುವಂಥ ಸಾಲಿಡ್ ಕ್ರಿಕೆಟ್ನ ಆಡ್ತಾ ಇದ್ದಾರೆ. ಮತ್ತು ಬಿಗ್ ಹಿಟ್ಟಿಂಗ್ ಕೇಪಬಿಲಿಟಿ ಇದೆ. ಯಾವುದೇ ಒಂದು ಕ್ಷಣದಲ್ಲೂ ಕೂಡ ನಿಮಗೆ ಗೇಮ್ ಚೇಂಜ್ ಮಾಡುವಂಥ ಕೇಪಬಿಲಿಟಿ ಇರುವಂಥ ಬ್ಯಾಟ್ಸ್ಮನ್ಗಳು ನಿಮಗೆ ನಮ್ಮ ಆರ್-ಸಿ-ಬಿಲಿ ಇರುವಂಥ ಪ್ಲೇಯರ್ಸ್ಗಳು. ಇಲ್ಲಿ ದೇವದತ್ ಪಡಿಕಲ್ ಮತ್ತು ವಿರಾಟ್ ಕೊಹ್ಲಿ ಅವರ ಪಾರ್ಟ್ನರ್ಶಿಪ್ ಅಂತೂ ಸಖತ್ತಾಗಿ ಬರ್ತಿದೆ ಗುರು. ಒಂದು ಮ್ಯಾಚಲ್ಲಿ ಮಿನಿಮಮ್ 50+ ಪಾರ್ಟ್ನರ್ಶಿಪ್ ಬಂದೇ ಬರ್ತೀವ್ರು ಇಬ್ಬರು ಬ್ಯಾಟಿಂಗ್ ಆಡ್ಬೇಕಾರೆ ಅಂತ ಹೇಳ್ಬೋದು. ಸಾಯಿ ಸುದರ್ಶನ್ ಅವರು ಅನ್ಲಕ್ಕಿಯಾಗಿ ಔಟ್ ಆಗ್ತಿರ್ಬೋದು, ಆದರೆ ಅದೊಂದು ಏನು ಮಾಡೋಕ್ಕಾಗಲ್ಲ, ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಅಂತಲೇ ಹೇಳ್ಬೋದು. ಈ ಅವರು ಬೇಕು ಅಂತ ಆಗ್ತಾ ಇಲ್ಲ, ಆ ಥರದ ಏನು ಮಾಡೋಕ್ಕಾಗೋದಿಲ್ಲ, ಅನ್ಫಾರ್ಚುನೇಟ್ ಅಂತ ಹೇಳ್ಬೋದು. ಈ ಮ್ಯಾಚು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬಾರ್ದು ಅಂತಲೇ ಹೇಳ್ತೀನಿ. ಯಾಕಂದರೆ ಸಾಯಿ ಸುದರ್ಶನ್ ಅವರು ಪರ್ಫಾರ್ಮೆನ್ಸ್ ಅವ್ರು ಕೊಟ್ಟರು ಅಂತ ನಮ್ಮ ಆರ್-ಸಿ-ಬಿಗೆ ಕಷ್ಟ ಆಗುತ್ತೆ. ಇಲ್ಲಿ ಎಷ್ಟು ಬೇಗ ಅಷ್ಟು ಬೇಗ ಶುಭ್ಮನ್ ಗಿಲ್ ಹಾಗೂ ಸಾಯಿ ಸುದರ್ಶನ್ ವಿಕೆಟ್ ಎತ್ತೀವಿ, ನಾವು ಅಷ್ಟು ಬೇಗ ನಮ್ಮ ಆರ್-ಸಿ-ಬಿ ಅವರು ಗೆಲ್ಬೋದು ಅಂತಲೇ ಹೇಳ್ಬೋದು. ಇಲ್ಲದವ್ರು ಸಖತ್ ಕಷ್ಟ ಆಗುತ್ತೆ ಗುರು. ಕಾಂಪಿಟೇಷನ್ ಪಕ್ಕ ಕೊಟ್ಟೆ ಕೊಡ್ತಾರೆ ಇವರು. ಯಾಕಂತಂದರೆ ಅಷ್ಟು ಸಾಲಿಡಾಗಿ ಆಡ್ತಿದ್ದಾರೆ ಸಾಯಿ ಸುದರ್ಶನ್ ಹಾಗೂ ಶುಭ್ಮನ್ ಗಿಲ್, ಜಾಸ್ ಬಟ್ಲರ್ ಅಂತ ಹೇಳ್ಬೋದು. ಬಲ್ಕ್ ಆಫ್ ದಿ ರನ್ಸ್ ಗುರು ಇವರೇ ಸ್ಕೋರ್ ಮಾಡ್ತಿದ್ದಾರೆ ಗುರು. ಪವರ್ ಪ್ಲೇಲಿ 3 ವಿಕೆಟ್ನ ಎತ್ತು ಅಂತ ಹೇಳಿದ್ರೆ ಇಲ್ಲಿ ನಾವು ಫುಲ್ ಓವರ್ ಬೌಲಿಂಗೇ ಮಾಡೋದು ಬೇಡ, 20 ಓವರ್ ಕೋಟನೇ ಮುಗಿಸೋದು ಬೇಡ. ನಾವು ಆರಾಮಾಗಿ ಮ್ಯಾಚ್ನ ಫಿನಿಶ್ ಮಾಡ್ಕೊಂಡು ನಾವು ಬೇಗನೆ ಮ್ಯಾಚ್ನ ಮುಗಿಸ್ಕೊಂಡು ಹೋಗ್ಬೋದು, ನಾವು ಆರಾಮಾಗಿ ಗೆದ್ವಿ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆಗಿರೋದು ನಿಮಗೆ ಟಾಪ್ 3 ಬ್ಯಾಟ್ಸ್ಮನ್ ಮೇಲೆ. ಅದು ಆಶೀಶ್ ನೆಹ್ರಾ ಅವ್ರಿಗೂ ಗೊತ್ತು, ಇನ್ನು ಆರ್-ಸಿ-ಬಿ ಪ್ಲೇಯರ್ಸ್ಗೂ ಗೊತ್ತಿರುತ್ತೆ, ಮತ್ತು ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಡಿಪೆಂಡೆನ್ಸಿ ಆಗಿದೆ ಇಲ್ಲಿ ಗುಜರಾತ್ ಟೈಟನ್ಸ್ ಟೀಮ್ ಅಂತ ಹೇಳ್ಬೋದು. ಆದರೂ ಕೂಡ ನಮ್ಮ ಆರ್-ಸಿ-ಬಿ ಅವರು ಅಷ್ಟೊಂದು
ಕನ್ವಿನ್ಸಿಂಗ್ ಆಗಿ ಆಡ್ಕೊಂಡು ಬಂದಿದ್ದಾರೆ. ಈ ಮ್ಯಾಚ್ ಅಂತೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಅಹಮದಾಬಾದಲ್ಲಿ ನಡೀತಾ ಇರೋಂಥ ಮ್ಯಾಚ್ ದೊಡ್ಡ ಗ್ರೌಂಡ್ ಇಲ್ಲಿ ಬೌಲ್ಡ್ರಿ ಸಿಕ್ಸರ್ಸ್ ಬರೋದು ಜಾಸ್ತಿಗಿಂತ ಇಲ್ಲಿ ಓಡೋರಿಗೆ ಜಾಸ್ತಿ ಇಲ್ಲಿ ರನ್ಸ್ ಬರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ರನ್ನಿಂಗ್ ಬಿಟ್ವೀನ್ ದಿ ವಿಕೆಟ್ ಅಂತ ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಸಖತ್ತಾಗಿ ಇಲ್ಲಿ ರನ್ಸ್ ಸ್ಕೋರ್ ಬರುತ್ತೆ. ಇದು ಸಿಕ್ಸ್ ಹೊಡೆಯೋದಕ್ಕೆ ಅಷ್ಟು ಈಸಿ ಆಗಿರೋದು. ಯಾಕಂದರೆ ನಿಮಗೆ ಅಹಮದಾಬಾದಲ್ಲಿ ನಾವು ರಿಂಕು ಸಿಂಗ್ ಅವರು ಮ್ಯಾಜಿಕ್ನ ಕ್ರಿಯೇಟ್ ಮಾಡಿದ್ರು ಅಂತ ಹೇಳಿದ್ರೆ ಎಲ್ಲ ಸೀಸನ್ ಕೂಡ ಅದೇ ರೀತಿ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ಆ ರೀತಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಅದು ಡೆಕೆಡ್ ಒಂದ್ಸತಿ ಆಗುವಂಥ ಮ್ಯಾಚಸ್ ಅದು. ಇಲ್ಲಿ ಬೌಂಡ್ರಿಗಳು ಯಾರು ಜಾಸ್ತಿ ಹೊಡಿತಾರೆ ಅವ್ರಿಗೆ ಜಾಸ್ತಿ ಇಲ್ಲಿ ಕಂಫರ್ಟೇಬಲ್ ಇರೋದು. ಇದು ಸಿಕ್ಸ್ ಹೊಡೆಯೋಕ್ಕಿಂತ ಫೋರ್ಗಳನ್ನ ಜಾಸ್ತಿ ಹೊಡೆದ್ರೆ ನಮ್ಮ ಆರ್ ಸಿ ಬಿಗೂ ಒಳ್ಳೇದು. ಮತ್ತು ಗುಜರಾತ್ ಟೈಟನ್ಸ್ ಅವರಂತೂ ಹೇಳಲೇ ಕೊಡಬೇಕಾಗಿಲ್ಲ, ಅವರಂತೂ ಕೆಳಗೇನೆ ಹೊಡೆಯೋದು, ಮೇಲೆ ಅಂತೂ ಹೊಡೆಯೋದೇ ಇಲ್ಲ ಗುಜರಾತ್ ಟೈಟನ್ಸ್ ಅವರು ಅಂತ ಹೇಳ್ಬೋದು. ಸಖತ್ತಾಗಿ ಅವರು ಕೂಡ ಕಾಂಪಿಟೇಷನ್ ಕೊಡ್ತಾರೆ ಇಲ್ಲಿ. ಯಾರ ಮೇಲೆ ಚೆನ್ನಾಗಿ ಆಡ್ಕೊಂಡು ಗೆದ್ಕೊಂಡ್ಬರ್ತಾರೆ. ನಿಮಗೆ ರಾಜಸ್ಥಾನ್ ರಾಯಲ್ಸ್ ಕನ್ವಿನ್ಸಿಂಗ್ ವಿಕ್ಟರ್ನ ಕಳ್ಸ್ಕೊಂಡ್ಬರ್ತಿದ್ದಾರೆ ಇಲ್ಲಿ ಶುಭ್ಮನ್ ಗಿಲ್ ಅಂತ ಹೇಳ್ಬೋದು. ಇವತ್ತಿನ ಮ್ಯಾಚ್ ಏನಾಗುತ್ತೆ, ವಿರಾಟ್ ಕೊಹ್ಲಿ ಅವರು ಎಷ್ಟು ಪರ್ಫಾರ್ಮೆನ್ಸ್ ಮಾಡ್ತಾರೆ ಮತ್ತು ರಜತ್ ಪಟಿದಾರ್ ಯಾವ ರೀತಿ ಆಡ್ತಾರೆ ಅಂತ ಅನಿಸ್ತದೆ ಕಮೆಂಟ್ ಮಾಡಿ. ವಿಡಿಯೋ ನಿಮಗೆ ಶೇರ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.